ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನವಿ ಉಮೇಶ್ ಕನ್ನಡ ವ್ಲಾಗ್ಸ್. ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮನೇಲಿ ಸಿಹಿ ಪುರಿ ಮಾಡ್ತಾಯಿದ್ರು, ಅದರದ್ದೊಂದೆರಡು ಕೆಲವು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ. ಬನ್ನಿ ನಮ್ಮನೇಲಿ ಸಿಹಿ ಪುರಿನ ಹೇಗೆ ಮಾಡ್ತಾರೆ, ಆ ಸಿಹಿ ಪುರಿ ಮಾಡೋಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮೊದಲಿಗೆ ಒಂದು ಪಾತ್ರೆನ ಇಟ್ಟು ಆ ಪಾತ್ರೆಗೆ ಡಾಲ್ಡಾ ತುಪ್ಪನ ಹಾಕಿ ಲೈಟಾಗಿ ಬಿಸಿ ಮಾಡ್ಕೋಬೇಕು. ಜಾಸ್ತಿ ಸುಡಬಾರ್ದು, ಲೈಟಾಗಿ ಬಿಸಿ ಮಾಡ್ಕೋಬೇಕು. ಇನ್ನು ಇದು ಮೈದಾ ಹಿಟ್ಟು, ಆ ಮೈದಾ ಹಿಟ್ಟಿಗೆ ನಾವು ಬಿಸಿ ಮಾಡ್ಕೊಂಡಿರ್ತೀವಲ್ಲ ಡಾಲ್ಡಾ ತುಪ್ಪ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋಬೇಕಾದ್ರೆ ಹುಷಾರು, ಅದು ಸುಡ್ತಾ ಇರುತ್ತೆ. ಈ ಥರ ಒಂದು ಕೈಗೆ ಯಾವುದಾದ್ರೂ ಬೇರೆದು ಸೋಟು ಈ ಥರ ಮಡ್ಚಕಾಯಿ ಏನಾದರೂ ತಗೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದೇ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಏನು ಸುಡಲ್ಲ, ಯಾಕಂದರೆ ಅದು ಕಾಯಿಸಿ ಆರಿಸಿರೋಂಥ ಹಾಲು. ನಮಗೆ ಎಷ್ಟು ಬೇಕು ಅಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈಯಲ್ಲೇ ಫುಲ್ ಅದು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಅದನ್ನು ಚೆನ್ನಾಗಿ. ಹಾಲು ಹಾಕಿ ಕಲಿಸ್ಕೊಂಡಾದ್ಮೇಲೆ ಅದೇ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೋಬೇಕು. ಯಾಕಂದರೆ ಫುಲ್ ಹಾಲಲ್ಲೇ ಕಲಸೋಕ್ಕಾಗಲ್ಲ ಅಲ್ವಾ. ನಮಗೆ ಯಾವ ಹದ ಬೇಕು ಅಂತ ಅಂದರೆ, ಈಗ ನಾವು ಚಪಾತಿ ಹಿಟ್ಟಲ್ಲಿ ಕಲಿಸ್ಕೊಂಡು ಪೂರಿ ಮಾಡ್ತೀವಲ್ಲ, ಅದಕ್ಕೆ ಬೇಕು. ಅದಕ್ಕೋಸ್ಕರನೇ ಸ್ವಲ್ಪ ನೀರು ಸಹ ಸೇರಿಸ್ಕೊಬೋದು. ಮತ್ತು ಸಣ್ಣ ಉಪ್ಪು ಬರುತ್ತಲ್ಲ, ಆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಅದಕ್ಕೆ ಬರಬೇಕು. ಅದು ನಾವು ಮುಟ್ಟಿದ್ರೆ ಅದು ಫುಲ್ಲು ಸಾಫ್ಟಾಗಿರಬೇಕು. ನೋಡಿ, ಫೀಲ್ ಮಾಡಿದ್ರೆ ಆಗಿರಬೇಕು. ಅದನ್ನು 1 ಅವರು ನೆನೆಯೋಕ್ಕೆ ಬಿಡಬೇಕು. ನೆನೆಯೋಕ್ಕೆ ಬಿಟ್ಟ ಟೈಮಲ್ಲಿ ಈ ಥರ ಸಕ್ಕರೆನ ಪೌಡ್ರು ಮಾಡಿ ಇಟ್ಕೊಬೇಕು. ಅದು ಲಾಸ್ಟಲ್ಲಿ ಏನಕ್ಕೆ ಅಂತ ಹೇಳ್ತೀನಿ. ಈ ಥರ ಹಿಂಗೆ ಪೌಡ್ರು ಮಾಡಿ ಇಟ್ಕೋಬೇಕು. ನಾವು ಮಾಡಿದ್ದು 1.5 kg ಮೈದಾ ಹಿಟ್ಟು. ಆ ಮೈದಾ ಹಿಟ್ಟಿಗೆ ಈ ಥರ ಅರ್ಧ kg ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ನಾವು ನೆನೆಯೋಕ್ಕೆ ಅಂತ ಇಟ್ಟಿದ್ವಲ್ಲ, ಆ ಹಿಟ್ಟು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿದ್ರೆ, ಈ ಥರ ಫುಲ್ಲು ಮೃದುವಾಗಿರಬೇಕು. ಅದರಲ್ಲಿ ಉಂಡೆ ಮಾಡಬೇಕು. ಈ ಥರ ಉಂಡೆ ಮಾಡಿ ಈ ಥರ ಒಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ದೇನೂ ಮಾಡ್ಬೋದು. ಆದರೆ ಸ್ವಲ್ಪ ಹಸಿಟ್ಟನ್ನ ಈ ಥರ ಹಿಂಗೆ ಹಾಕ್ಕೊಂಡು ಲಟ್ಟಿಸ್ಬೇಕು. ಮಾಮೂಲಿ ಪೂರಿಗೆ ಲಟ್ಟಿಸ್ತೀವಲ್ವ, ಚಪಾತಿ ಹಿಟ್ಟಲ್ಲಿ ಮಾಡಿರ್ತೀವಲ್ಲ, ಪೂರಿಗೆ ಲಟ್ಟಿಸ್ತೀವಲ್ಲ, ಆ ಥರ ಹಿಂಗೆ ರೌಂಡಕ್ಕೆ ಲಟ್ಟಿಸಿ ಇಟ್ಕೊಬೇಕು. ಅದನ್ನು ನೋಡಿ ಯಾರ್ಯಾರು ಲಟ್ಟಿಸ್ತಿದ್ರು ಅಂತ ತೋರಿಸ್ತೀನಿ. ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಮತ್ತು ನಮ್ಮ ಮಮ್ಮಿ ಅಂದರೆ ನನಗೆ ಅಕ್ಕ ಆಗಬೇಕು. ಮುಂಚೆಯಿಂದನೂ ಮಮ್ಮಿ ಅಂತ ಕರಿತೀನಿ. ನಮಗೆ ಅವತ್ತು ತುಂಬ ಪೂರಿ ಬೇಕಿತ್ತು, ಅದಕ್ಕೆ ಈ ಥರ ಎಲ್ಲರೂ ಸೇರ್ಕೊಂಡು ಲಟ್ಟಿಸ್ತಾಯಿದ್ರು. ಎಲ್ಲ ಲಟ್ಟಿಸಿ ಆದಮೇಲೆ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಅದಕ್ಕೆ ಕಾಯಿಸ್ಕೋಬೇಕು. ಜಾಸ್ತಿ ಸುಡಬಾರ್ದು ಮತ್ತು ಲೈಟಾಗೂ ಇರಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಅಂದರೆ ಒಂದು 20 ಸೆಕೆಂಡಲ್ಲೆಲ್ಲ ಆಗಿಬಿಡುತ್ತೆ ಪೂರಿ. ಆ ಪೂರಿ ಎಲ್ಲ ಆದಮೇಲೆ ಉಬ್ಬಿ ಬಂದಮೇಲೆ ಅದನ್ನು ಒಂದು ಸೈಡಲ್ಲಿ ಒಂದು ಪ್ಲೇಟ್ ಇಟ್ಕೊಂಡಿರಬೇಕು, ಎಣ್ಣೆ ಸೋಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಆ ಎಣ್ಣೆ ಎಲ್ಲ ಸೋರ್ಸಾದ್ಮೇಲೆ ಅದು ಆ ಪೂರಿಗೆ ಫ್ರಂಟು ಬ್ಯಾಕು 2 ಸೈಡನ್ನು ನಾವು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೌಡ್ರನ್ನ ಆ ಪೂರಿಗೆ ಫುಲ್ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಆದಮೇಲೆ ಅದು ಪೂರಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪೂರಿ ರೆಡಿಯಾಗಿದೆ ಅಂತೇಳಿ. ಪೂರಿ ಮಾಡಿದ್ದಾದಮೇಲೆ ನಮ್ಮನೆಯವರೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಅಲ್ಲಿಬ್ಬರು ಮಕ್ಕಳು ಕೂತಿದ್ದಾರಲ್ಲ, ಅವ್ರು ಯಾರು ಅಂತ ಹೇಳ್ತೀನಿ ಅಂದ್ಬಿಟ್ಟು ಹಿಂದಿನ ವೀಡಿಯೋದಲ್ಲೇ ಹೇಳಿದೆ. ಅದನ್ನು ನಮ್ಮ ಚಿನ್ನಿ ಕೇಳ್ತಾಯಿದ್ಲು, ನನಗೆ ಹೇಳಿದ್ಯಾ, ನಾನು ಯಾರು ಅಂತ ಹೇಳ್ತೀನಿ ಅಂತ ಹೇಳಿದೆಯಾ, ಯಾಕೆ ಹೇಳಿಲ್ಲ ಅಂತಲೇ ಕೇಳ್ತಾಯಿದ್ಲು. ಅವಳು ಬಂದು ನಿಹಾರಿಕಾ, ಅವಳ ಹೆಸರು. ಅವಳು ನನ್ನ ಸ್ವಂತ ತಂಗಿ ಮಗಳು. ಅವನ ಪಕ್ಕದಲ್ಲಿ ಕೂತಿರೋನು ಲವಿಶು. ಅವಳು ನನ್ನ ಪಕ್ಕ ಕೂತಿದ್ರಲ್ಲ ಯೆಲ್ಲೋ ಕಲರ್ ಸ್ಯಾರಿ, ಅವ್ರ ಮಗ, ಅಂದರೆ ಅಕ್ಕನ ಮಗಳ ಮಗ ಅವನು. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಎಲ್ಲರೂ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ.